ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ನಡೆಯುತ್ತಿರುವ ಜೆನ್ ಝಿ ಹೋರಾಟವು ಸಿದ್ದರಾಮಯ್ಯ ಅವರ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಕುಮಾರ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16 ಬಜೆಟ್ ಮಂಡನೆ ಮಾಡಿದ್ದು 17ನೇ ಬಜೆಟ್ ಮಂಡನೆಗೆ ಮುಂದಾಗಿದ್ದಾರೆ. ಅವರ ಬಜೆಟ್ ಮಂಡನೆಗೆ ಹಿಡಿದ ಕೈಗನ್ನಡಿಯೇ ಈ ಜೆನ್ ಝಿ ಗಲಾಟೆ ಎಂದು ಬಣ್ಣಿಸಿದರು. ಸಿದ್ದರಾಮಯ್ಯ ಅವರು 2013ರಿಂದ 2018ರವರೆಗೆ ಹಾಗೂ 2023ರಿಂದ ಪ್ರಸ್ತುತ ಮುಖ್ಯಮಂತ್ರಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ 2013-18ರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ಸರಕಾರಿ ಹುದ್ದೆಗಳ ನೇಮಕಾತಿಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದು ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಪ್ರತಿಬಿಂಬವಾಗಿದೆ ಎಂದರು. ರಾಜ್ಯದಲ್ಲಿ 7,85,000 ಉದ್ಯೋಗಗಳಿವೆ. 2018ರ ಮೇ 26ಕ್ಕೆ ಅವರ ಪದಚ್ಯುತದ ವೇಳೆಗೆ 1,73,000 ಉದ್ಯೋಗಗಳು ಭರ್ತಿಯಾಗದೆ ಉಳಿದಿದೆ. ನಂತರ 2018ರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕೋವಿಡ್ ಶಾಪಗ್ರಸ್ತವಾಗಿ ಕಾಡಿತ್ತು. 26 ತಿಂಗಳು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆದರೂ ಸರಕಾರಿ ನಿರುದ್ಯೋಗ ನಿವಾರಣೆಗೆ ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ 15,000 ಶಿಕ್ಷಕರು, ಕಲ್ಯಾಣ ಕರ್ನಾಟಕದಲ್ಲಿ 14,000 ನೇಮಾತಿ, 13,000 ಪೌರ ಕಾರ್ಮಿಕರನ್ನು ನೇರ ನೇಮಕ ಮಾಡಲಾಗಿತ್ತು ಎಂದು ಮಾಹಿತಿ ನೀಡಿದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ವ್ಯವಸ್ಥೆನ ಅದು ಹಿಡಿದ ಕನ್ನಡಿಯಾಗಿದೆ. ಅಂದರೆ ಯಾವ ರೀತಿ ಆಡಳಿತ ಸಿದ್ದರಾಮಯ್ಯನವರು ನಾನು 7.5 ವರ್ಷ 7.25 ವರ್ಷ ಮುಖ್ಯಮಂತ್ರಿ ಆಗಿದ್ದೇನೆ, ನಾನು 16 ಬಡ್ಜೆಟ್ ಈಗಾಗಲೇ ಮಂಡನೆ ಮಾಡಿದ್ದೀನಿ, 17ನೇ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಏನು ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ 17 ಬಡ್ಜೆಟ್ಗಳ ಅಥವಾ 16 ಬಡ್ಜೆಟ್ ಮಂಡನೆ ಮಾಡಿರೋದಕ್ಕೆ ಹಿಡಿದ ಕನ್ನಡಿ ಏನು ಅಂದರೆ ಕರ್ನಾಟಕದಲ್ಲಿ ಜೆನ್ ಝಿ ಗಲಾಟೆ. ಈ ಜೆನ್ ಝಿ ಗಲಾಟೆ ಏನು ಪ್ರತಿಬಿಂಬ ಮಾಡ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು 2013ರಿಂದ 18ರ ಮಧ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ. ಈಗ 2023ರಿಂದ ಇವತ್ತವರೆಗೂ ಸಹ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು 2013ರಿಂದ 18ರ ಮಧ್ಯದಲ್ಲಿ ನಿರುದ್ಯೋಗಗಳು ಅಂದರೆ ರಾಜ್ಯ ಸರ್ಕಾರದಲ್ಲಿ ಏನು ನಿವೃತ್ತಿ ಆಗ್ತಾರೆ ಜನ, ಅವರನ್ನ ರೆಕ್ರೂಟ್ ಮಾಡ್ಕೊಳ್ಳಿಕ್ಕೆ ಹೇಗೆ 5 ವರ್ಷಗಳ ಕಾಲ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಅದರಿಂದಾಗಿ 2018 ಮೇ 20ನೇ ತಾರೀಕಿನ ಅವರು ಪದಚ್ಯುತಿಗೂ ಆಗಿದ್ದು, 26 ಅಥವಾ 20ನೇ ತಾರೀಕು, ಅಲ್ಲಿವರೆಗೂ 1,73,000 ಉದ್ಯೋಗಗಳು ಕರ್ನಾಟಕದಲ್ಲಿ ಭರ್ತಿ ಆಗಬೇಕಾಗಿತ್ತು. ಅಂದರೆ ಅಷ್ಟು ಉದ್ಯೋಗಗಳು ಖಾಲಿ ಇತ್ತು ಅಂತ ಹೇಳಿ 1,73,000, ಅದರಲ್ಲಿ 1,73,000 ಉದ್ಯೋಗಗಳು ಖಾಲಿ ಇತ್ತು. ತದನಂತರದಲ್ಲಿ ನಿಮಗೆಲ್ಲ ಗೊತ್ತಿದೆ, 2019ರಲ್ಲಿ ಅಂದರೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಆಗ 2019ರಿಂದ 2023ವರೆಗೂ ನಮ್ಮ ಸರ್ಕಾರ ಇರುತ್ತೆ. ಆದರೆ ನಿಮಗೆಲ್ಲ ಗೊತ್ತು, ನಾವು ಕೋವಿಡ್ ಸರ್ಕಾರ ನಮ್ಮದು. ಈ 3 ವರ್ಷ 8 ತಿಂಗಳ ಆಡಳಿತ ಮಾಡಿದಂಥವ್ರು ನಮಗೆ ಶಾಪಗ್ರಸ್ತ ಆಗಿದ್ದು ಕೋವಿಡ್ ಮಹಾಮಾರಿ. ಕೋವಿಡಿಂದ ನಾವು ತತ್ಸುಮಾರು 26 ತಿಂಗಳುಗಳು ನಾವು ಕೋವಿಡಿಂದ ತತ್ತರಿಸ್ತೀವಿ. ಅದರಿಂದಾಗಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆದರೂ ಸಹ ಕೋವಿಡ್ ಇದ್ರೆ ಏನಂತೆ ಸ್ವಾಮಿ, ನೀವೇನಾದರೂ ಮಾಡಿದ್ದೀರಾ ಅಂತ ನಿರುದ್ಯೋಗ ನಿವಾರಣೆಗೋಸ್ಕರ, ಸರ್ಕಾರಿ ನಿರುದ್ಯೋಗ ನಿವಾರಣೆ, ನಾನು ಬೇರೆದಕ್ಕೂ ಹೇಳ್ತೇನೆ. ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ 14,000 ನೇಮಕಾತಿ ಆಗಬೇಕು ಅಂತ ಹೇಳಿ ಬೊಮ್ಮಾಯಿ ಅವರು ಸರ್ಕಾರ ಪ್ರಾರಂಭ ಮಾಡಿ ಪೂರ್ತಿನೂ ಮಾಡುತ್ತೆ. ಬೆಂಗಳೂರಿನಲ್ಲಿ 13,000 ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ನೌಕರಿನ ಕೊಡ್ತೇವೆ. ಈಗ ಅಂದರೆ ಇದು ನಾವು ನಮ್ಮ ಸರ್ಕಾರದ ಅವಧಿನಲ್ಲಿ. ಈಗ ನಿಮಗೆಲ್ಲ ಗೊತ್ತಿದೆ, PSI ಅಪಾಯಿಂಟ್ಮೆಂಟು ಮಾಡಿದ್ವಿ. KPSC 2011ನೇ ಬ್ಯಾಚು, 2014ನೇ ಬ್ಯಾಚು, 2017ನೇ ಬ್ಯಾಚು, ಈ ಎಲ್ಲವೂ ಸಹ 2011 ನಮ್ಮ ಸರ್ಕಾರ. ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಯಮದೂರು ಸಿದ್ದರಾಜು, ಬಿಜೆಪಿ ಜಿಲ್ಲಾ ವಕ್ತಾರ CT ಮಂಜುನಾಥ್, ಮಾಧ್ಯಮ ವಕ್ತಾರ ನಾಗಾದನಂದ ಇದ್ದರು.